ಕಿಸ್ಬಿಟ್ಲು 32 ರೆಕಾರ್ಡ್ ಮಾಡಿ 12 ಗಂಟೆ ಅಷ್ಟೊತ್ತಿಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕು. ಇಟ್ಕೊಬಿಡು, ಮಜಾ ಮಾಡಿ, ನನಗೆ ಬೇಡದು. ನಮಸ್ಕಾರ ಕರ್ನಾಟಕ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಕಿಸ್ಬಿಟ್ಲು 32 ನಾವು ಹೋಗ್ತಿದ್ದೀವಿ ಇವತ್ತು ಇನ್ನೊಂದು ಹೊಸ ಜಾಗಕ್ಕೆ. ಇದು ಬಂದು ದಾಬಾಸ್ಪೇಟೆಯಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ನಿಮಗೆ ಲೊಕೇಶನ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಬಂದು ಟೈಮ್ ಆಲ್ರೆಡಿ ಎಷ್ಟು 10:54 11 ಗಂಟೆ ಆಯಿತು. ಲೇಟಾಗೇ ಹೊರಟಿದ್ದೀವಿ ಇವತ್ತು ಮನೆಯಿಂದ. ಏನಕ್ಕೆ ಅಂತಂದರೆ ಮನೆಗೆ ಹೋಗೋದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಇವತ್ತು. ಎಷ್ಟು ಕೆಲಸ ಇದೆ ಅಂದರೆ ಇವತ್ತು ನೋಡಿ ಹೇಳ್ತೀನಿ ನಿಮಗೆ. 3 ರಿಯಾಕ್ಷನ್ ವಿಡಿಯೋ ಮಾಡಬೇಕು, 3 ಪ್ರಮೋಷನ್ ವಿಡಿಯೋ ಮಾಡಬೇಕು. ಅದಾದಮೇಲೆ ಇವಾಗ ಒಂದು ಯೂಟ್ಯೂಬ್ಗೆ ಅಂತ 8 ಮಿನಿಟ್ಸ್ ಇಲ್ಲ 9 ಮಿನಿಟ್ಸ್ ವಿಡಿಯೋ ಮಾಡಬೇಕು. ಅದರಲ್ಲಿ 1 ಮಿನಿಟ್ ವಿಡಿಯೋನ ಇನ್ಸ್ಟಾಗ್ರಾಮ್ಗೆ ಹಾಕಬೇಕು. ಇಷ್ಟು ಕೆಲಸ. ಅದ್ರ ಮಧ್ಯದಲ್ಲಿ ಇವಾಗ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ 12 ಗಂಟೆ ಅಷ್ಟೊತ್ತಿಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕು. ಇಷ್ಟು ಕೆಲಸ ಇವಾಗಿದ್ದಾವೆ. ಅದಕ್ಕೋಸ್ಕರ ಈ ಜಾಗನ ಚೂಸ್ ಮಾಡಿದ್ದೀವಿ. ಏನಮ್ಮ? ಹೌದು, ನಮ್ಮ ಕರಿಯಾನ ಮೀಟ್ ಮಾಡಿದ ಜಾಗ ಇದೆ. ಇದೇ ಜಾಗದಲ್ಲಿ ನಾಯಿಗೆ ಊಟ ಹಾಕಿದ್ದು. ಕರಿಯ ಯಾರಂತ ಗೊತ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಆಮೇಲೆ ಸೊ ಅದಕ್ಕೋಸ್ಕರ ಈ ಥರ ಪ್ರಶಾಂತವಾಗಿರೋ ಜಾಗನ, ನಿರ್ಜನ ಪ್ರದೇಶನ ಚೂಸ್ ಮಾಡ್ತೀವಿ ನಾವು. ಇವತ್ತು ಬನ್ನಿ ತೋರಿಸ್ತೀನಿ. ಜಾಗ ತುಂಬಾ ಚೆನ್ನಾಗಿದೆ. ಇಲ್ಲಂದರೆ ಯಾರೂ ಬರೋಲ್ಲ ಗುರು. ಲಾಸ್ಟ್ ಟೈಮ್ ಒಂದು ಸಲ ಬಂದು ಹೋಗಿದ್ದೀವಿ ಆಲ್ರೆಡಿ. ನಾವು ಬಂದು ನಮ್ಗೆ ಇನ್ಸ್ಟಾಗ್ರಾಮ್ ರೀಲ್ ಮಾಡಬೇಕಿತ್ತು 1-2, ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಬಂದು ಮಾಡ್ಕೊಂಡು ಹೋಗಿದ್ವಿ. ಇವಾಗ ಮತ್ತೆ ಅದೇ ಜಾಗಕ್ಕೆ ಬರ್ತಿದ್ವಿ. ಇದನ್ನು ನೀವು ಯೂಟ್ಯೂಬಲ್ಲಿ ನೋಡಿರಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಆದರೆ ಅಷ್ಟು ನಿಮ್ಗೆ ಎಫೆಕ್ಟಿವ್ ಅನಿಸಿರಲ್ಲ. ಏನಕ್ಕೆ ನಾವು ಆ ಜಾಗದ ಮೇಲೆ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಜಾಗ ಬಿಟ್ಟು ನಾವು ಮಾಡೋ ಕಂಟೆಂಟ್ ಮೇಲೆ ಫೋಕಸ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಿಮಗೆ ಕಂಟೆಂಟ್ ರೀಚ್ ಆಯಿತು ಬಿಡಿ, ಮಿಲಿಯನ್ ನೋಡ್ತಾ ಕಂಟೆಂಟು. ಇವಾಗ ಜಾಗನ ನೋಡ್ಸೋಣ. ಇದು ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಯಲ್ ಮಜಾ ಬಂದು ಇಲ್ಲೆಲ್ಲ ಇರೋದು, ಇದು ಪಕ್ಕದಲ್ಲಿರೋದು. ಇಲ್ಲಿ ನೋಡಿ, ಇಲ್ಲಿ ಏನು ಸಾಕಾಗಿದೆ. ನಿಮಗೇನಾದರೂ ಫೋಟೋಶೂಟ್ಗೆ ಒಂದು ಒಳ್ಳೆ ಜಾಗ ಬೇಕಂತ ಇದ್ರೆ ಹಾಂ ಇರಲಿ ಬಾ. ಓಹೋ, ಜಸ್ಟ್ ಮಿಸ್ಸು. ನಮ್ಮ ಕೀರ್ತನ ದಬಾಕೋಬೇಕಾಗಿತ್ತು. ಫೋಟೋ ಶೂಟಿಗೆ ಮಾತ್ರ ಒಳ್ಳೆ ಜಾಗ ಆಗುತ್ತಾ, ಏನು ಸಾಕಾಗಿದೆ. ಇಳಿಸಿ ನಡ್ಕೊಂಬರ್ತೀನಿ. ಹಾಂ ಹೇಳಿ. ಯಾಕತ್ತಲ್ಲಮ್ಮ, ವಿ ಹ್ಯಾವ್ ಎ ಡಿವಿ, ನೋ ರೋಡ್, ಲೆಟ್ಸ್ ಗೋ ಅಷ್ಟೇ. ಎಲ್ಲಿ ಹತ್ತುತ್ತೆ ಅಂತ ಕೇಳಿದ್ರು ನನ್ನ ಹೆಂಡ್ತಿ. ನೋಡಮ್ಮ, ಎಲ್ಲೇ ಹತ್ತೈತೆ ನಮ್ದು ಕೂಳೆಗೆ ರೋಡ್ ಬೇಕಂತ ಏನಿಲ್ಲ, ಆರಾಮಾಗಿ ಹೋಗ್ತಾನೆ. ಇದೇ ಜಾಗ ಅನ್ನ ಹೇಳಿದ್ದು. ಅಲ್ಲಿ ದೇವಸ್ಥಾನ ಇದೆ, ರಂಗನಾಥಸ್ವಾಮಿ ದೇವಸ್ಥಾನ. ಇಲ್ಲಿ ಫೋಟೋಶೂಟ್ ಮಾಡೋದಕ್ಕೆ, ನಿಮ್ದನ್ನು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಳ್ಳೆ ಜಾಗ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಇದಾದಮೇಲೆ ಇನ್ನು ಸರೌಂಡಿಂಗ್ ಚಿಕ್ಕ ಪುಟ್ಟ ಬೆಟ್ಟಗಳಿದ್ದಾವೆ, ಸ್ವಲ್ಪ ಆಫ್ ರೋಡ್ಸ್ ಎಲ್ಲ ಇದ್ದಾವೆ, ತೋರಿಸ್ತೀನಿ. ಏನನ್ಸುತ್ತೆ ಕೀರ್ತನ ಜಾಗ ನೋಡಿದ್ರೆ? ಎಷ್ಟು 1 ಲವ್ ಮಾಡಿದ್ದು ನಾವು. ಆ್ಯಕ್ಚುಲಿ ಇದೇ ಜಾಗದಲ್ಲಿ 1 ಲವ್ ಮಾಡಿದ್ದು. ಇದ್ರ ಮೇಲೆ ಅಲ್ವಾ ಕ್ಯಾಮ್ರಾ ಇಟ್ಟಿದ್ದು? ಇದ್ರ ಮೇಲೆ ಕ್ಯಾಮ್ರಾ ಇಟ್ಟು ಇಲ್ಲೇ 1 ಲವ್ ವಿಡಿಯೋ ಮಾಡಿದ್ದು. ಮತ್ತು ಹೇಗಿದೆ ನಂದು ಹೊಸ ಗ್ಲೌಸ್, ಹೊಸ ಪ್ಯಾಂಟ್, ಹೊಸ ಥೈ ಬ್ಯಾಗ್, ಹೊಸ ಹೆಂಡ್ತಿ. ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಇಲ್ಲ. ಸೊ ಇವಾಗ ಒಂದು ಅರ್ಧ ಗಂಟೆ ಗ್ಯಾಪ್ ತೊಗೊಂಡು ಒಂದು 3-4 ಕಂಟೆಂಟ್ ಕ್ರಿಯೇಟ್ ಮಾಡಿದೆ. ಅದನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ಮತ್ತೆ ನಾನು ಲಾಗ್ಗೆ ಶಿಫ್ಟ್ ಆಗ್ತೀನಿ. ಅಲ್ಲಿವರೆಗೂ ನಿಮಗೇನು ಕಂಟಿನ್ಯೂಷನ್ನೇ ಇರುತ್ತೆ ಬಿಡ್ರಿ. ಅವ್ರಿಗೇನು ಬ್ರೇಕ್ ಕೊಡೋದಲ್ಲ. ನಾನೇನು ಹಿಂಗೆ ಕಟ್ ಮಾಡಿ ಹಿಂಗೆ ಹಾಕಿದ್ರೆ ನಮ್ದು 1 ಅವರ್ ಟೈಮ್ ಹೋಗಿರುತ್ತೆ, ನಿಮ್ಮ ಕಂಟಿನ್ಯೂಷನ್ ಇರುತ್ತೆ. ಸೊ ಮುಗಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ತಲೆನೋ ಗುರು, ಇವೆಲ್ಲ ಪ್ರಮೋಷನ್ ವಿಡಿಯೋಗಳು ಅಷ್ಟು ಈಸಿ ಅಲ್ಲ. ಥೂ
ಮೊಬೈಲ್ ಇಟ್ಕೊಳ್ಳೋಕೆ ಚೆನ್ನಾಗಿತ್ತು. ಇಟ್ಕೊಬಿಡು, ಮಜಾ ಮಾಡಿ. ನನಗೆ ಬೇಡ ಅದು. ಯಾರಿಗೆ ಯೂಸ್ ಆಯ್ತಾ ಬಿಡ್ತಾ, ಇವಳಿಗೊಂದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅದು. ಅವ್ಳು ಕುರ್ಕುರೆ ಇಟ್ಕೊಳ್ಳೋಕ್ಕೆ, ಚಾಕ್ಲೇಟ್ ಇಟ್ಕೊಳ್ಳೋಕ್ಕೆ ಇವೆಲ್ಲ. ಸೊ ಇಲ್ಲೇ ಮಾಡಿದ್ವಿ. ಆಲ್ಮೋಸ್ಟ್ 1 ಅವರ್ ಮೇಲೆ ಆಯ್ತಲ್ವಾ ಕೀರ್ತನ ಬಂದು? 1 ಅವರ್ ಮೇಲೇ ಆಯಿತು. ಎಲ್ಲ ಮುಗಿಸಿದ್ದೀವಿ ಇವಾಗ. ಅದು ನನಗೆ ಇರಲಿ ಲಾಕ್ ಮಾಡಿ. ಇಲ್ಲಾಂದರೆ ಒಂದು ಕೆಲಸ ಮಾಡಮ್ಮ, ಇರಲಿ ಬಿಡು ಪರವಾಗಿಲ್ಲ, ಅದು ಹಂಗೆ ಇರಲಿ. ಇಲ್ಲೇ 1 ಅವರ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಕುತ್ಕೊಂಡು ಯಾರೋ ನಮ್ಮನ್ನೇ ನೋಡ್ತಿದ್ವಿ, ನನ್ನ ಮಕ್ಳು ಏನೋ ಮಾಡ್ತಾರಲ್ಲ ಅಂತ. ಹಂಗೆ ಪಾಪ ಒಂದು ನಾಯಿ ಬಂತು, ನಾಯಿಗೆ ಊಟ ಹಾಕಿದ್ವಿ. ಗೊತ್ತಾ, ಈ ಥರ ಪ್ಲೇಸಸ್ಗೆಲ್ಲ ಬಂದುಬಿಟ್ರೆ ಅವ್ರು ಏನು ತಪ್ಪೇ ತಿಳ್ಕೊಬಿಡ್ತಾರೆ. ಏನೋ ಮಾಡೋಂಗಿಲ್ಲ, ಅವ್ರು ಏನಾದ್ರು ತಿಳ್ಕೊಳ್ಳಿ. ನಮ್ಮ ಕೆಲಸ ನಾವು ಮಾಡೋದಕ್ಕೆ ಅಂತ ಬಂದಿದ್ವಿ. ಕೆಲಸ ಮುಗೀತು. ಇವಾಗ ಸದ್ಯಕ್ಕೆ ಹೊಟ್ಟೆ ಹಸ್ತಿದೆ. ಓಹೋ, ಇಷ್ಟೊಂದೆಲ್ಲ ಉತ್ಕೊಂಡು ಹೋಗ್ಬೇಕು, ಅದೇ ತಲೆನೋವು. ನನ್ನ ಹೆಂಡತಿ ಹೊತ್ತರೆ ಬೇರೆ, ನಾನು ಹೊತ್ತರೆ ಬೇರೆನಾ? ಸರಿ, ನನ್ನ ಗಂಡ ಹೊತ್ತರೆ ಬೇರೆ, ನಾನು ಹೊತ್ತರೆ ಬೇರೆ. ಅದಕ್ಕೆ ಹೊತ್ಕೊಳ್ಳಮ್ಮ. ಯಾರ ಹತ್ರ ಹಳ್ಳಿನೇ ಹೊತ್ಕೊಬಿಡು. ಫುಡ್ಡು ನಾವು ಒಂದು 4 kg ತೊಗೊಂಬಂದಿದ್ವಿ. ಇನ್ನೂ ಇಷ್ಟಿದೆ. ಇನ್ನೂ ದಾರಿಯಲ್ಲಿ ಹೋಗೋ ನಾಯಿಗಳಿಗೆ, ಸಿಕ್ಕಿರೋ ನಾಯಿಗಳಿಗೆಲ್ಲ ಹಾಕ್ಕೊಂಡು ಹೋಗೋಣ. ಇಲ್ಲ ಅಂತ 2 ಸಿಕ್ಕಿದ್ದು. ತೊಗೊಂಬಂದಾಗಲೇ ಕಮ್ಮಿ ಸಿಗೋದು. ಏನೂ ಮಾಡೋಂಗಿಲ್ಲ. ಇನ್ನೊಂದು ಎದ್ರುಕೋತ ಪಾಪ, ಯಾಕೋ ಗೊತ್ತಿಲ್ಲ. ಕೀರ್ತನ ಇದಲ್ಲ ಅದಕ್ಕೇನೋ. ನಿನ್ನ ಅವತಾರ ನೋಡಿದ್ರೆ ಎದ್ರುಕೊಳ್ಳೋದು. ಇದನ್ನೆಲ್ಲ ಹಾಕೊಂಡು ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡಿದ್ದೆ ಅಲ್ಲ, ಅದಕ್ಕೆ ಹೆವಿ ಶಕೆ ಆಗ್ತಿದೆ ಕೀರ್ತನ. ಹೋಗೋಣ ದೇವಸ್ಥಾನಕ್ಕ. ಈ ವೇಷ ಹಾಕೊಂಡ ಏನಾಗಲ್ಲ, ದೇವ್ರೇನು ಒಳಗಡೆ ಬರ್ಬೇಡ. ಏನು ಮಾಡೋಣ ಹೇಳು. ಸರಿ ಆಯಿತು, ಬಾ ನೋಡೋಣ. ಪ್ರಸಾದ ಕೊಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಜಾಕೆಟ್ ಹಿಡ್ಕೊತೀಯ ಹಿಂದೆ ಹಂಗೆ? ಹಂಗಾಗಲ್ಲ ಕಣಮ್ಮ, ಇದು ನಾರ್ಮಲ್ ಜಾಕೆಟ್ ಅಲ್ಲ, ನಿಂಗೆ ಹಾಕೊಂಡು ಹೋಗೋದಕ್ಕಲ್ಲಿ. ಇದು ಫೋಲ್ಡೇಬಲ್ ಅಲ್ಲ. ವಾ ಯಾಕೆ ಕೈಯ ತೋರ್ತಿಲ್ಲ? ತೋರ್ತು. ಏನಾದರೂ ಬಿಟ್ಟಾ? ನನ್ನ ಫೋನು ನೋಡಿಲ್ಲ. ಏನಾದರೂ ಬಿಟ್ಟ ಅಂದರೆ ನೋಡ್ಕೊ ಅಂತಾಳೆ. ಇಂಥ ಜನಗಳು ಏನು ಹೇಳೋಣ ಹೇಳ್ರಿ. ಟ್ರ್ಯಾಕ್ಟರ್ ಓಡಿಸ್ತೀಯಾ? ಬಾ ನಮ್ಮ ಹೋಗೋಣ. ನಿನ್ನ ಯಾಕೆ ಹಾಳು ಮಾಡೋಣ. ಪ್ರಸಾದ ಜನಗಳು ಹೆಂಗಿದ್ದಾರೆ ನೋಡ್ರಿ. ಪ್ರಸಾದಕ್ಕೋಸ್ಕರ ದೇವಸ್ಥಾನ ಒಳಗೆ ಹೋಗ್ತಾರೆ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಇವ್ರ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ. ನಮ್ಮ ಮನೆ ದೇವರು ತೋಪಿನ ರಂಗನಾಥ ಸ್ವಾಮಿ. ರಂಗನಾಥ ಸ್ವಾಮಿನೇ ಸಮಾಧಾನ ಹೇಳ್ತೀನಿ. ಮತ್ತೆ ಗವಿ ರಂಗನಾಥ ಸ್ವಾಮಿ. ಅಪ್ಪರ ಮನೆಯದು ತೋಪಿನ ರಂಗನಾಥ ಸ್ವಾಮಿ, ಗಂಡನ ಮನೆಯದು ಗವಿ ರಂಗನಾಥ ಸ್ವಾಮಿ. ಇಬ್ಬರದು ರಂಗನಾಥ ಸ್ವಾಮಿನೇ. ಕ್ಲೋಸ್ ಆಗಿದೆ ಅನ್ಸುತ್ತೆ ಕೀರ್ತನ. ಆಂಜನೇಯ ಸ್ವಾಮಿಗಿದೆ. ಕೈ ತೊಳೆಯುವ ಜಾಗ. ನೀನು ಆನ್ ಮಾಡ್ದೆ? ಆನ್ ಮಾಡಿ ಇಟ್ಟೋಗಿದ್ದಾರೆ ಯಾರು? ಲೂಸ್ ಕನೆಕ್ಷನ್ ಆಗಿದೆಯಾ? ವಾಲ್ ಪಾಸಿಂಗ್ ಇದೆಯಾ? ಲೂಸ್ ಕನೆಕ್ಷನ್ ಆಗಿದೆಯಾ? ಲೀಕೇಜ್ ಆಗ್ತಿದೆಯಾ? ವಾಲ್ ಪಾಸಿಂಗ್ ಇದೆ. ಅದು ಕೊಳ ಬೇರೆ ಇದೆ ಒಂದು. ಹೆಂಗಾಗೋಗಿದ್ದೀನಿ ನೋಡ್ರಿ ಇಲ್ಲಿ. ಶೆಕೆಗೆ ಸ್ನಾನ ಮಾಡ್ಕೊಂಡು ಬಂದಿರೋ ಥರ ಆಗೋಗಿದ್ದೀನಿ.